ನಮಸ್ಕಾರ ಎಲ್ಲರಿಗೂ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮಗ ಜಸ್ಟಿನ್ ಬರ್ತಾ ಇರುವಂಥ ಅಪ್ಡೇಟು IPLಗೆ ಮಗ ಡೆಲ್ಲಿ ಕ್ಯಾಪಿಟಲ್ಸ್ಗೆ KL ರಾಹುಲ್ ಅವರು ಪಿಕ್ ಆಗ್ತಾರೆ 14 ಕೋಟಿಗೆ ಈ ಆಕ್ಷನಲ್ಲಿ. ಸೊ ಎಲ್ಲರೂ ಅನ್ಕೊಂಡಿರೋದೇನು ಅಂತಂದರೆ ಇನ್ನೇನು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಆಬ್ವಿಯಸ್ಲಿ ಇವಾಗ ರಿಷಬ್ ಪಂತ್ ಹೆಂಗೆ LSG ಕ್ಯಾಪ್ಟನ್ನು ಅಂತ ಅನ್ಕೊಂಡಿದ್ದೀವೋ, ಇನ್ನು ಅಫಿಷಿಯಲಿ ಫಿಕ್ಸ್ ಆಗಿಲ್ಲ ಅಂತಂದ್ರೂ ಈ ಕಡೆ KL ರಾಹುಲ್ 100% ಕ್ಯಾಪ್ಟನ್ಸಿನ ನಿಭಾಯಿಸ್ತಾರೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ಬಟ್ ಇವಾಗ ಸೀನು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗ್ತಾ ಇದೆ. ಯಾಕೆ ಅಂತಂದರೆ ರೀಸೆಂಟಾಗಿ ಅನೌನ್ಸ್ಮೆಂಟ್ ಅಂತೂ ಬಂತು, ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮಿಂದ ಇಂಗ್ಲೆಂಡ್ ಸೀರೀಸ್ಗೆ T20 ಸೀರೀಸ್ಗೆ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಲಿ ಹೋಗ್ತಿದೆಯಲ್ಲ, ಸೊ ಆ ಟೀಮಿಗೆ ವೈಸ್ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಆಗ್ತಾರೆ ಅಕ್ಷರ್ ಪಟೇಲ್ ಅವರು. ಸೊ ಅದಾದ್ಮೇಲಿಂದ ಅಲ್ಲ, ಮುಂಚೆನೇ ಇದು ಚರ್ಚೆಲಿ ಇತ್ತಂತೆ, ಒಳಗಡೆ ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲೇ ಚರ್ಚೆಯಲ್ಲಿ ಇತ್ತಂತೆ. KL ರಾಹುಲ್ ನಾವು ಇವಾಗ ತಗೊಂಡಿರ್ಬೋದು, ಬಟ್ KL ರಾಹುಲ್ ಆಸ್ ಎ ಕ್ಯಾಪ್ಟನ್ ಆಡಿಸ್ಬೇಕಾ, ನಾವು ಆಸ್ ಎ ಪ್ಲೇಯರ್ ಆಡಿಸ್ಬೇಕಂತ. ಬಟ್ ಇವಾಗ ಒಂದು ರೇಂಜಿಗೆ ಕನ್ಫರ್ಮೇಷನ್ಗೆ ಬಂದಿರೋಂಥ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ದಿನೇಶ್ ಕಾರ್ತಿಕ್ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಡ್ತಾರೆ, ಈಸ್ ಗೋಯಿಂಗ್ ಟು ಬಿ ಡೆಲ್ಲಿ ಕ್ಯಾಪಿಟಲ್ಸ್ ಕ್ಯಾಪ್ಟನ್ ಅಂತ, ಈಸ್ ಗೋಯಿಂಗ್ ಟು ಬಿ ಅಂತ ಒಂಥರ ಕನ್ಫರ್ಮ್ ಆಗಿ ಹೇಳಿದರೆ. ಇಲ್ಲಿ ದಿನೇಶ್ ಕಾರ್ತಿಕ್ ಏನು ಗೊತ್ತು ಗುರು, ಇಲ್ಲಿ RCB ಮೆಂಟರ್ ಅಲ್ವಾ ಅವರು, ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ಗೂ ಇವ್ರಿಗೂ ಏನು ಸಂಬಂಧ ಅಂತ ಕೇಳಿದ್ರೆ ಎಲ್ಲ ಹಂಗೆ ಸಂಬಂಧ ಇರ್ತವೆ ಗುರು, ಲಿಂಕ್ ಇರ್ತವೆ. ಇಲ್ಲಿ ದಿನೇಶ್ ಕಾರ್ತಿಕ್ ಅಫಿಷಿಯಲಿ ಹೇಳ್ಬಿಟ್ಟಿದ್ದಾರೆ, ಅಂದರೆ ಅವರೇನು ಡೆಲ್ಲಿ ಕ್ಯಾಪಿಟಲ್ಸ್ ಇಂಟಿಗ್ರಲ್ ಪಾರ್ಟಲ್ಲಿ ಏನಿಲ್ಲ. ಸೊ ಅಲ್ಲಿಂದ ಏನೋ ಮಾಹಿತಿ ಬಂದಿದೆ ಅಂತ ಕಾಣಿಸುತ್ತೆ ಡೆಲ್ಲಿ ಕ್ಯಾಪಿಟಲ್ಸಿಂದ. ಇವಾಗ ಇಂಡಿಯನ್ ಟೀಮಿಗೆ ಹೆಂಗಿದ್ರು ಇವರು ವೈಸ್ ಕ್ಯಾಪ್ಟನ್ ಆಗಿರೋದ್ರಿಂದ ಈ ಕಡೆಯಿಂದ KL ರಾಹುಲ್ ಇಂಡಿಯನ್ T20 ಸೈಡಿಂದನೇ ಸಿಕ್ಕಾಪಟ್ಟೆ ಅಂಡರ್ ಎಸ್ಟಿಮೇಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ODI ಸೈಡಲ್ಲಿ ಇರ್ಬೋದು, ಟೆಸ್ಟ್ ಸೈಡಲ್ಲಿ ಇರ್ಬೋದು, ಬಟ್ T20 ಸೈಡಿಂದ ಸಿಕ್ಕಾಪಟ್ಟೆ ಅಂಡರ್ ಎಸ್ಟಿಮೇಟ್ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ಇವರ ಪರ್ಫಾರ್ಮೆನ್ಸ್ ಏನಿದೆ ಲಾಸ್ಟ್ ಟೈಮ್ ಎಲ್ಲ ಗಮನಿಸಿದ್ದೀರಾ ಅಂತಂದರೆ ಸಿಕ್ಕಾಪಟ್ಟೆ ಒಂದು ಸ್ಟ್ರೈಕ್ ರೇಟ್ ವಿಚಾರಕ್ಕೆ ಬಂತು ಅಂದರೆ ಸಿಕ್ಕಾಪಟ್ಟೆ ಲೋ ಸ್ಟ್ರೈಕ್ ರೇಟ್, ರನ್ಸ್ ಏನೋ ಬಂದಿದ್ದಾವೆ ಬಟ್ ಸ್ಟ್ರೈಕ್ ರೇಟ್ ಸಿಕ್ಕಾಪಟ್ಟೆ ಕಮ್ಮಿ ಇಟ್ಕೊಂಡು ಆಡ್ತಾ ಇದ್ರು. ಸೊ ಇವ್ರನ್ನ ಕ್ಯಾಪ್ಟನ್ ಮಾಡ್ತಾರಾ ಡೆಲ್ಲಿ ಕ್ಯಾಪಿಟಲ್ಸ್ ಅಂತಂದರೆ ಇವಾಗ ಡೌಟ್ ಹೊಡಿತಾ ಇದೆ. ಡೌಟ್ ಹೊಡಿಯೋದನ್ನೆಲ್ಲ ಇವಾಗ ದಿನೇಶ್ ಕಾರ್ತಿಕ್ ಅವರು ಹೇಳಿರೋದ್ರಿಂದ ಆ್ಯಂಡ್ ಇಂಡಿಯನ್ ಕ್ರಿಕೆಟ್ ಟೀಮಲ್ಲೂ ಕೂಡ ಬಂದಿರೋದ್ರಿಂದ ವೈಸ್ ಕ್ಯಾಪ್ಟನ್ಸಿನ ಅಕ್ಷರ್ ಪಟೇಲ್ ಅವರಿಗೆ ಕೊಟ್ಟಿರೋದ್ರಿಂದ 5 ವರ್ಷ ಅಕ್ಷರ್ ಪಟೇಲ್ ಅವರು ಆಡಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ. 2019 ಕೂಡ ಆಡ್ಕೊಂಡು ಬಂದಿದ್ದಾರೆ. ಆ ಒಂದು ಲಾಯಲಿಟಿ ಅನ್ನೋದನ್ನ ಉಳಿಸ್ಕೊಂಡ್ರ ಜೊತೆಗೆ KL ರಾಹುಲ್ 14 ಕೋಟಿಗೆ ಪಿಕ್ ಆಗಿದ್ದು, ಡೆಲ್ಲಿ ಕ್ಯಾಪಿಟಲ್ಸ್ಗೆ ರಿಟೈನ್ ಆಗಿರುವಂಥದ್ದು 18 ಕೋಟಿಗೆ ಅಕ್ಷರ್ ಪಟೇಲ್. ಸೊ ಎಲ್ಲ ವಯಸ್ಸು ನೋಡ್ತು ಅಂದ್ರೂ ಕೂಡ ಇಲ್ಲಿ ಅಕ್ಷರ್ ಪಟೇಲಿನ ಮೈನ್ ಪ್ರಿಫರೆನ್ಸ್ ಆಗಿರ್ತಾರೆ ಖಂಡಿತ. ಸೊ ಅಕ್ಷರ್ ಪಟೇಲಿಗೆ ಕ್ಯಾಪ್ಟನ್ಸಿ, KL ರಾಹುಲಿಗೆ ಬಿಗ್ ಶಾಕ್ ಥರ ಕಾಣಿಸ್ತಾ ಐತೆ ಮಗ ಇದು. ಹೌದು, ದಿನೇಶ್ ಕಾರ್ತಿಕ್ ಅವ್ರು ಹೇಳಿರೋದನ್ನೇ, ಅಕ್ಷರ್ ಪಟೇಲ್ಗೆ ಕ್ಯಾಪ್ಟನ್ಸಿ, KL ರಾಹುಲ್ ಆಸ್ ಎ ಪ್ಲೇಯರ್ ಆಗಿ ಆಡೋ ಸಾಧ್ಯತೆ ಇದೆ ಈ ಒಂದು ಟೂರ್ನಮೆಂಟಲ್ಲಿ ಅಂತ. KL ರಾಹುಲ್ ಲಾಸ್ಟ್ 5 ವರ್ಷದಿಂದ ಕ್ಯಾಪ್ಟನ್ಸ್ನ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಪಂಜಾಬ್ ಕಿಂಗ್ಸಿಗೆ 2 ವರ್ಷ ನಿಭಾಯಿಸಿದ್ರು ಆ್ಯಂಡ್ ಲಕ್ನೋ ಸೂಪರ್ ಜಾಯಿಂಟ್ಸ್ಗೆ 3 ವರ್ಷ ನಿಭಾಯಿಸಿದ್ದಾರೆ. ಸೊ ಆಲ್ ಆಫ್ ಎ ಸಡನ್ ಪ್ಲೇಯರ್ ಆಗಿ ಆಸ್ ಎ ಪ್ಲೇಯರ್ ಆಗಿ ಆಡಬೇಕು ಅಂದರೆ ಅವ್ರಿಗೂ ಕೂಡ ಕಷ್ಟ ಆಗುತ್ತೆ. ಇಂಟರ್ನ್ಯಾಷನಲ್ ಫಾರ್ಮೆಟಲ್ಲಿ ಕ್ಯಾಪ್ಟನ್ಸಿ ಎಲ್ಲ ಏನೂ ಕೊಡ್ತಾ ಇಲ್ಲ. T20ಸಿಂದ ಅಂಡರ್ ಎಸ್ಟಿಮೇಟ್ ಆಗೋಗ್ಬಿಟ್ಟಿದ್ದಾರೆ. ಬಟ್ ಇವಾಗ ಅವ್ರು ಆಸ್ ಎ ಪ್ಲೇಯರ್ ಆಡ್ತು ಅಂತಂದ್ರೆ ನನ್ನ ಪ್ರಕಾರ KL ರಾಹುಲ್ ಆಸ್ ಎ ಪ್ಲೇಯರ್ ಆಡ್ತು ಅಂದರೆ ಬೆಟರ್ ಆಗಿರುತ್ತೆ ಗುರು. ಈ ಒಂದು ಟೈಮಲ್ಲಿ ಇವರು T20 ಸೈಡ್ಗೆ, ಇಂಡಿಯನ್ T20 ಸೈಡ್ಗೆ ರಿಟರ್ನ್ ಆಗಬೇಕಾಗಿರುವಂಥ ಟೈಮಲ್ಲಿ ಇವ್ರು ಕ್ಯಾಪ್ಟನ್ಸಿ ಪ್ರೆಷರ್ನ ತೊಗೊಂಡು, ಕ್ಯಾಪ್ಟನ್ಸಿ ಪ್ರೆಷರ್ ಬಂದಾಗಿಂದಾನೆ ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋದರೆ KL ರಾಹುಲ್ ಅವ್ರದ್ದು ಪರ್ಫಾರ್ಮೆನ್ಸು ಸ್ಟ್ರೈಕ್ ರೇಟ್ ವೈಸು, ರನ್ಸೇನೋ ಅಲ್ಪ ಸ್ವಲ್ಪ ಬರ್ತದೆ, ಚೆನ್ನಾಗೇನೋ ಬರ್ತಿದೆ, ಬಟ್ ಸ್ಟ್ರೈಕ್ ರೇಟ್ ವೈಸ್ ಬಂತು ಅಂತಂದರೆ ಇವ್ರ ಕ್ಯಾಪ್ಟನ್ಸಿ ಯಾವಾಗಿಂದ ತೊಗೊಂಡ್ರೆ ಮುಂಚೆ ಇದ್ದಂಥ KL ರಾಹುಲೇ ಬೇರೆ, ಕಿಂಗ್ಸ್ 11 ಪಂಜಾಬಲ್ಲಿದ್ದಂಥ KL ರಾಹುಲೇ ಬೇರೆ. ಕ್ಯಾಪ್ಟನ್ಸಿ ಯಾವುದೇ ಪ್ರೆಷರ್ ಇಲ್ದಂಗೆ, ಅಂದರೆ 2 ವರ್ಷಕ್ಕಿಂತ ಮುಂಚೆ ಇದಂತ KL ರಾಹುಲ್ ಫಸ್ಟ್ ವರ್ಷ ಏನು ಆಡಿದ್ರು ಅವನ ಅಜ್ಜಿ ಹಾಕೊಂಡು ಗುಮ್ಮ ಹಾಕ್ಬಿಟ್ಟಿದ್ರು ಎಲ್ಲರಿಗೂ. ಕ್ಯಾಪ್ಟನ್ಸಿ ತೊಗೊಂಡಾಗ್ಲೂ ಒಂದು ರೇಂಜಿಗೆ ಚೆನ್ನಾಗಿ ಆಡಿದ್ರು. ಬಟ್ ಬರ್ತಾ ಅವರ ಕ್ಯಾಪ್ಟನ್ಸಿ ಅನ್ನೋದನ್ನ ಅವ್ರು ಪ್ರೆಷರ್ ಆಗಿ ತೊಗೊತಾ ಇದ್ದಾರೆ. ಅದು ಗೊತ್ತಾಗ್ತದೆ, ಎವಿಡೆಂಟಾಗಿ ಕಾಣಿಸ್ತಾ ಇದೆ. ನಾವು ಸ್ಟಾರ್ಟಿಂಗಿಂದ ನಿಂತ್ಕೊಂಡು ಎಂಡ್ವರೆಗೂ ಕೂಡ ನಾನೇ ಆಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಅವ್ರು ಬರ್ತಾರೆ ಬ್ಯಾಟಿಂಗ್ ಆಡೋದಕ್ಕೆ. ಸೊ ಅದು ಆ ಮೈಂಡ್ ಸೆಟ್ನ ಇವರು ನೆಗೆಟ್ ಮಾಡಬೇಕು ಅಂದರೆ ಅವ್ರಿಗೆ ಕ್ಯಾಪ್ಟನ್ಸಿನ ಬಿಟ್ಟು ಆಸ್ ಎ ಜೆನ್ಯೂನ್ ಬ್ಯಾಟರ್ ಆಗಿ ಆಡೋಗುರು ಅನ್ನೋ ಥರ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಈ ಸಲ ಮೈಂಡ್ ಸೆಟ್ನ ಇಟ್ಕೊಂಡಿರೋ ನಂತರ ಥಾಟ್ ಪ್ರೋಸೆಸ್ನ ಓಡಿಸ್ತಾ ಇದ್ದಾರೆ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಓಪನಿಂಗ್ ಸ್ಲಾಟಲ್ಲಿ KL ರಾಹುಲ್ ಆಡಿಸ್ಬೇಕಾ ಅಥವಾ ನಂಬರ್ 5 ಆಡಿಸ್ಬೇಕಾ ಗೊತ್ತಿರೋದೇನೆ. ODIs ಅಂತ ಬಂದಾಗ T20ಸಲ್ಲೂ ಕೂಡ ಮಿಡ್ಲ್ ಆರ್ಡರ್ಲಿ KL ರಾಹುಲ್ ಆಡಿದ್ದಾರೆ, ನಂಬರ್ 5 ಆಡಿದ್ದಾರೆ. ಬಟ್ ಇತ್ತೀಚೆಗೆ ಜಾಸ್ತಿ ಆಡಿಲ್ಲ ಅಷ್ಟೇ, ಮುಂಚೆ ಎಲ್ಲ ಆಡ್ತಾ ಇದ್ರು. ODIsಲ್ಲಿ ಬಂದರೆ ಮಿಡ್ಲ್ ಆರ್ಡರ್ಲೇ ಆಡ್ತಾರೆ. ಸೊ ಮಿಡ್ಲ್ ಆರ್ಡರ್ಲಿ ಆಡಿಸೋದ ಅನ್ನೋ ಯೋಚನೆಯೂ ಕೂಡ ಖಂಡಿತ ಇದ್ದೇ ಇರುತ್ತೆ. ಸೊ ಆದ್ದರಿಂದ ಇಲ್ಲಿ ಅಕ್ಷರ್ ಪಟೇಲ್ ಅಂತೂ ಶ್ಯೂರ್ ಆಗಿ ಎಲ್ಲ ಮ್ಯಾಚ್ನೂ ಕೂಡ 11ಲ್ಲಿ ಇರೋವಂಥ ಪ್ಲೇಯರು. ಸೊ KL ರಾಹುಲ್ದು ಸ್ಟ್ರೈಕ್ ರೇಟು ಕೂಡ ಒಂದು ಮ್ಯಾಟ್ರ್ ಖಂಡಿತ ಆಗುತ್ತೆ. ಅವ್ರು ಏನಾದ್ರು ಮತ್ತೆ ಸ್ಲೋ ಆಗಿ ಆಡ್ತಾ ಇದ್ದಾರೆ ಅಂತಂದರೆ ಅವಾಗ ಅವ್ರನ್ನ ಚೇಂಜ್ ಕೂಡ ಮಾಡ್ಬೋದು. ಬಟ್ ಅಕ್ಷರ್ ಪಟೇಲು ಎಲ್ಲ ಮ್ಯಾಚು ಶ್ಯೂರ್ ಆಗಿ 11ಲ್ಲಿ ಇರೋವಂಥ ಪ್ಲೇಯರು. KL ರಾಹುಲ್ನ ಇವಾಗ ಇಲ್ಲೊಂದು ಸ್ವಲ್ಪ ಅಂಡರ್ ಎಸ್ಟಿಮೇಟ್ ಮಾಡಿದ್ದಾರೆ ಕ್ಯಾಪ್ಟನ್ಸಿ ವಾಯ್ಸ್ ಅಂತ ಬಂದಾಗ. ಬಟ್ ನನ್ನ ಪ್ರಕಾರ ಇದನ್ನು ಪಾಸಿಟಿವ್ ಆಗಿ ತಗೊಂಡು KL ರಾಹುಲ್ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಕಡೆಗೆ ಗಮನ ಕೊಟ್ಬಿಟ್ಟು ಇಂಡಿಯನ್ ಸೈಡ್ಗೆ ಕಮ್ ಬ್ಯಾಕ್ ಮಾಡೋದನ್ನ ನೋಡಬೇಕು. ಇಲ್ಲಿ ಕ್ಯಾಪ್ಟನ್ಸಿ ಬಿಟ್ಬಿಟ್ರು ನನಗೆ ಕೊಡಲಿಲ್ಲ ಕ್ಯಾಪ್ಟನ್ಸಿನ ಅಂತ ಇವರು ರಿಗ್ರೆಟ್ ಮಾಡುವಂಥದ್ದೆಲ್ಲ ಏನೂ ಇಲ್ಲ. ಇಲ್ಲಿ ಆಸ್ ಎ ಪ್ಲೇಯರ್ ಸಾಕಾದಾಗ ಆಡ್ತು ಅಂದರೆ ಅದೇ ಸಾಕು KL ರಾಹುಲ್. ನೋಡೋಣ ಅದೇನೇನಾಗುತ್ತೆ ಇನ್ನು ಡೆವಲಪ್ಮೆಂಟ್ಸ್ಗಳು ಅಂತ. ಅಕ್ಷರ್ ಪಟೇಲ್ ಇವಾಗ
ಸಿಕ್ಕಾಪಟ್ಟೆ ಮುಂದೆ ಇದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಕ್ಯಾಪ್ಟನ್ ಆಗಿದ್ರಲ್ಲಿ. ನಿಮಗೇನು ಅನಿಸ್ತಿದೆ? KL ರಾಹುಲ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಿರಲ್ಲ ಕ್ಯಾಪ್ಟನ್ಸಿ ಅಂತ ಬಂದಾಗ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಬಾ.